ಕಾಲದ 14ನೆಯ ಶುಕ್ರವಾರ. ಪ್ರವಾದಿ ಓಶಯನ ಗ್ರಂಥದಿಂದ ವಾಚನ. ಇಸ್ರಾಯೇಲ್, ನಿನ್ನ ಸರ್ವೇಶ್ವರನಾದ ದೇವರ ಬಳಿಗೆ ಹಿಂದಿರುಗು. ನಿನ್ನ ಪಾಪದ್ರೋಹಗಳೇ ನಿನ್ನ ಪತನಕ್ಕೆ ಕಾರಣ. ಆದುದರಿಂದ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರಿಗೆ ಅಭಿಮುಖವಾಗಿ, ಪ್ರಭು, ನಮ್ಮ ಅಪರಾಧವನ್ನು ತೊಡೆದು ಹಾಕು, ನಮ್ಮಲ್ಲಿ ಒಳಿತಾದುದನ್ನೇ ಅಂಗೀಕರಿಸು. ನಿನಗೆ ಸ್ತುತಿ ಬಲಿಯನ್ನು ಸಮರ್ಪಿಸುವೆವು. ಅಸಿರಿಯದಿಂದ ನಮಗೆ ರಕ್ಷಣೆ ದೊರಕದು. ನಾವು ಕಾಳಗದ ಕುದುರೆಗಳ ಮೇಲೆ ಇನ್ನೆಂದು ಸವಾರಿ ಮಾಡೆವು. ನಮ್ಮ ಕೈಗಳು ನಿರ್ಮಿಸಿರುವ ವಿಗ್ರಹಗಳನ್ನು ವೀಕ್ಷಿಸಿ, ನೀವೇ ನಮ್ಮ ದೇವರು ಎಂದು ಜಪಿಸೆವು. ಓ ದೇವ, ದಿಕ್ಕಿಲ್ಲದವರಿಗೆ ಕರುಣೆ ತೋರಿಸುವವನು ನೀನೇ ಎಂದು ಹೇಳು. ಸರ್ವೇಶ್ವರ ಇಂತೆನ್ನುತ್ತಾರೆ, ಪರಿಹರಿಸುವೆನು ಜನರ ಭ್ರಷ್ಟತನವನ್ನು, ಪ್ರೀತಿಸುವೆನು ಮನಪೂರ್ವಕವಾಗಿ ಅವರನ್ನು, ತ್ಯಜಿಸಿ ಬಿಡುವೆನು ಅವರ ಮೇಲಿದ್ದ ಕೋಪವನ್ನು. ಇರುವೆನು ಇಸ್ರಾಯೇಲಿಗೆ ಇಬ್ಬನಿಯಂತೆ, ಅರಳುವುದು ಆ ನಾಡು ತಾವರೆಯಂತೆ, ಬೇರೂರುವುದು ಲೆಬನೋನಿನ ದೇವದಾರು ವೃಕ್ಷದಂತೆ, ಹರಡಿಕೊಳ್ಳುವುದದು ಮರದ ರೆಂಬೆಗಳಂತೆ, ಕಂಗೊಳಿಸುವುದು ಚೆಲುವಾದ ಓಲಿವ್ ಮರದಂತೆ. ಅದರ ಪರಿಮಳ ಮನೋಹರ, ಲೆಬನೋನಿನ ಲತೆಗಳಂತೆ. ಮರಳಿ ಆಶ್ರಯಿಸುವರು ನನ್ನ ನೆರಳನ್ನು ಆ ಜನತೆ. ಅಭಿವೃದ್ಧಿಯಾಗುವರು ಉದ್ಯಾನವನದಂತೆ, ಫಲಪ್ರದವಾಗುವರು ಆ ಜನರು ಲತೆಯಂತೆ. ಸುಪ್ರಸಿದ್ಧ ಅವರ ಕೀರ್ತಿ ಲೆಬನೋನಿನ ದ್ರಾಕ್ಷರಸದಂತೆ. ನುಡಿಯುವುದು ಎಫ್ರಾಯಿಮ್, ನನಗಿನ್ನು ಬೇಡ ವಿಗ್ರಹಗಳ ಗೊಡವೆ. ಅದಕ್ಕೆ ಹೊಲಿದು ಕಟಾಕ್ಷಿಸುವವನು ನಾನೇ. ಅದಕ್ಕೆ ಹಚ್ಚ ಹಸಿರಾದ ತುರಾಯಿ ಮರದಂತಿರುವೆ. ಅದಕ್ಕೆ ಫಲವನ್ನು ನೀಡುವವನು ನಾನೇ. ಬುದ್ಧಿವಂತನು ಈ ಮಾತುಗಳನ್ನು ಗ್ರಹಿಸಿಕೊಳ್ಳಲಿ, ವಿವೇಕಿಯು ಈ ನುಡಿಗಳನ್ನು ಅರ್ಥ ಮಾಡಿಕೊಳ್ಳಲಿ. ಸರ್ವೇಶ್ವರ ಸ್ವಾಮಿಯ ಮಾರ್ಗಗಳು ನೇರವಾದವುಗಳು. ಸನ್ಮಾರ್ಗಿಗಳು ಅವುಗಳನ್ನು ಕೈಗೊಂಡು ನಡೆಯುವರು, ದುರ್ಮಾರ್ಗಿಗಳು ಅವುಗಳನ್ನು ಕೈ ಬಿಟ್ಟು ಮುಗ್ಗರಿಸಿ ಬೀಳುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಕೃಪಾಳು ದೇವ, ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಶ್ಲೋಕ. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಅಂತರ್ಯ ಜ್ಞಾನವನ್ನು ಉದಯಗೊಳಿಸುವೆ. ಈಸೋಪಿನಿಂದ ನೀ ಚುಮುಕಿಸೆನ್ನ ಶುದ್ಧನಾಗುವೆನು. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಶ್ಲೋಕ. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಶುದ್ಧ ಹೃದಯನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡೆನ್ನನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಶ್ಲೋಕ. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಪಾರಾಧದಿಂದ. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಶ್ಲೋಕ. ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ಹಲ್ಲೆಲೂಯ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಶಿಷ್ಯರ ನಿಯೋಗವನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಇದು. ಗಮನಿಸಿರಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಆದುದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರು, ಪಾರಿವಾಳಗಳಂತೆ ಸರಳ ಜೀವಿಗಳೂ ಆಗಿರಿ. ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನು ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು,
ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆಪಡಿಸಿದರೆ ಮತ್ತೊಂದು ಊರಿನಲ್ಲಿ ಆಶ್ರಯ ಪಡೆಯಿರಿ. ನರಪುತ್ರನು ಬರುವಷ್ಟರಲ್ಲಿ ನೀವು ಇಸ್ರೇಲ್ ಜನರ ಊರುಗಳನ್ನೆಲ್ಲ ಸುತ್ತಿ ಮುಗಿಸಿರಲಾರಿರಿ, ಇದು ನಿಶ್ಚಯ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪರಲೋಕದ ಪ್ರೀತಿಯ ತಂದೆಯೇ, ಇಂದು ನಾನು ನನ್ನ ಮಕ್ಕಳಿಗಾಗಿ ನಿನ್ನ ಸನ್ನಿಧಿಗೆ ಬರುತ್ತಿದ್ದೇನೆ. ಮೊದಲು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವರು ನನ್ನ ಜೀವನಕ್ಕೆ ಬಂದ ದಿನಕ್ಕಾಗಿ ಧನ್ಯವಾದಗಳು. ಅವರ ನಗುಗಾಗಿ ಧನ್ಯವಾದಗಳು. ಅವರ ಪ್ರೀತಿಗಾಗಿ ಧನ್ಯವಾದಗಳು. ಅವರು ನನ್ನ ಜೀವನಕ್ಕೆ ತಂದ ಸಂತೋಷಕ್ಕಾಗಿ ಧನ್ಯವಾದಗಳು. ಕರ್ತನೇ, ಪೋಷಕರಾಗಿ ನಾವು ಅನೇಕ ವಿಷಯಗಳನ್ನು ಯೋಚಿಸುತ್ತೇವೆ. ನಮ್ಮ ಮಕ್ಕಳ ಬಗ್ಗೆ ಯೋಚಿಸುತ್ತೇವೆ. ಅವರು ಚೆನ್ನಾಗಿದ್ದಾರೆಯೇ ಎಂದು ಯೋಚಿಸುತ್ತೇವೆ. ಅವರು ಸಂತೋಷವಾಗಿದ್ದಾರೆಯೇ ಎಂದು ಯೋಚಿಸುತ್ತೇವೆ. ಅವರಿಗೆ ಯಾವುದಾದರೂ ತೊಂದರೆ ಇದೆಯೇ ಎಂದು ಯೋಚಿಸುತ್ತೇವೆ. ಕೆಲವೊಮ್ಮೆ ಅವರು ನಮ್ಮ ಮುಂದೆ ಇದ್ದರು ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಯೇಸುವೇ, ನೀನು ಮಾತ್ರ ಅವರನ್ನು ಸಂಪೂರ್ಣವಾಗಿ ತಿಳಿದಿದ್ದೀಯೆ. ಅವರು ಯಾರಿಗೂ ಹೇಳದಿರುವ ವಿಷಯಗಳನ್ನು ನೀನು ತಿಳಿದಿದ್ದೀಯೆ. ಅವರು ಮೌನವಾಗಿ ಯೋಚಿಸುವ ವಿಷಯಗಳನ್ನು ನೀನು ತಿಳಿದಿದ್ದೀಯೆ. ಅವರು ಎದುರಿಸುತ್ತಿರುವ ಸಣ್ಣ ಸಣ್ಣ ಹೋರಾಟಗಳನ್ನು ನೀನು ತಿಳಿದಿದ್ದೀಯೆ. ಆದ್ದರಿಂದ ಕರ್ತನೇ, ಇಂದು ನಾನು ಅವರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ಅವರು ಶಾಲೆಗೆ ಹೋಗುವಾಗ ಅವರೊಂದಿಗೆ ಇರು. ಅವರು ಓದುತ್ತಿರುವಾಗ ಅವರೊಂದಿಗೆ ಇರು. ಅವರು ಸ್ನೇಹಿತರ ಜೊತೆ ಸಮಯ ಕಳೆಯುವಾಗ ಅವರೊಂದಿಗೆ ಇರು. ಅವರು ಮನೆಯಿಂದ ದೂರವಿರುವಾಗ ಅವರೊಂದಿಗೆ ಇರು. ಅವರು ಒಬ್ಬಂಟಿಯಾಗಿರುವಾಗ ಅವರೊಂದಿಗೆ ಇರು. ಅವರು ಒಬ್ಬಂಟಿಯಾಗಿರುವಾಗ ಅವರೊಂದಿಗೆ ಇರು. ಯೇಸುವೇ, ನನ್ನ ಮಕ್ಕಳಿಗೆ ಒಳ್ಳೆಯ ಹೃದಯವನ್ನು ಕೊಡು. ಇತರರನ್ನು ಗೌರವಿಸುವ ಮನಸ್ಸನ್ನು ಕೊಡು. ಸತ್ಯವಾಗಿ ಬದುಕುವ ಗುಣವನ್ನು ಕೊಡು. ಒಳ್ಳೆಯದನ್ನು ಆಯ್ಕೆ ಮಾಡುವ ಜ್ಞಾನವನ್ನು ಕೊಡು. ತಪ್ಪನ್ನು ಕಂಡಾಗ ಅದರಿಂದ ದೂರ ಸರಿಯುವ ವಿವೇಕವನ್ನು ಕೊಡು. ಕರ್ತನೇ, ಈ ದಿನಗಳಲ್ಲಿ ಮಕ್ಕಳ ಮೇಲೆ ಅನೇಕ ಒತ್ತಡಗಳಿವೆ. ಓದಿನ ಒತ್ತಡ, ಭವಿಷ್ಯದ ಚಿಂತೆ, ಸ್ನೇಹಿತರ ಪ್ರಭಾವ, ಹೋಲಿಕೆಗಳು, ನಿರೀಕ್ಷೆಗಳು, ಇವೆಲ್ಲದರ ಮಧ್ಯೆಯೂ ನನ್ನ ಮಕ್ಕಳ ಮನಸ್ಸನ್ನು ಕಾಪಾಡು.
ಅವರು ತಮ್ಮ ಮೌಲ್ಯವನ್ನು ನಿನ್ನಲ್ಲಿ ಕಂಡುಕೊಳ್ಳುವಂತೆ ಸಹಾಯ ಮಾಡು. ಅವರು ತಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸದಂತೆ ಸಹಾಯ ಮಾಡು. ಅವರು ಆತ್ಮವಿಶ್ವಾಸದಿಂದ ಬೆಳೆಯುವಂತೆ ಸಹಾಯ ಮಾಡು. ಯೇಸುವೇ, ಕೆಲವೊಮ್ಮೆ ಪೋಷಕರಾಗಿ ನಾವು ತಪ್ಪುಗಳನ್ನು ಮಾಡುತ್ತೇವೆ. ಯಾವಾಗಲೂ ಸರಿಯಾದ ಮಾತುಗಳನ್ನು ಹೇಳುವುದಿಲ್ಲ, ಯಾವಾಗಲೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಆದರೆ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸುತ್ತೇವೆ, ಅವರಿಗಾಗಿ ಒಳ್ಳೆಯದನ್ನೇ ಬಯಸುತ್ತೇವೆ. ಆದ್ದರಿಂದ ಕರ್ತನೇ, ನಮ್ಮ ಕೊರತೆಗಳಿಗಿಂತ ನಿನ್ನ ಕೃಪೆ ದೊಡ್ಡದಾಗಿರಲಿ. ನಮ್ಮ ಮಿತಿಗಳಿಗಿಂತ ನಿನ್ನ ಸಹಾಯ ದೊಡ್ಡದಾಗಿರಲಿ. ನಾವು ಮಾಡಲಾಗದುದನ್ನು ನೀನು ಮಾಡು, ನಾವು ನೋಡಲಾಗದುದನ್ನು ನೀನು ನೋಡು, ನಾವು ತಲುಪಲಾಗದುದನ್ನು ನೀನು ತಲುಪು. ಯೇಸುವೆ, ನನ್ನ ಮಕ್ಕಳು ಒಳ್ಳೆಯ ಸ್ನೇಹಿತರನ್ನು ಹೊಂದುವಂತೆ ನಡೆಸು. ಅವರ ಜೀವನಕ್ಕೆ ಸರಿಯಾದ ಜನರನ್ನು ತರು. ಅವರನ್ನು ತಪ್ಪು ದಾರಿಯಲ್ಲಿ ನಡೆಸುವವರಿಂದ ದೂರವಿಡು. ಅವರಿಗೆ ಒಳ್ಳೆಯ ಪ್ರಭಾವವನ್ನು ಕೊಡುವ ಜನರನ್ನು ಕೊಡು. ಕರ್ತನೆ, ನನ್ನ ಮಕ್ಕಳು ಕೇವಲ ಯಶಸ್ವಿಯಾಗುವುದಕ್ಕಿಂತ ಒಳ್ಳೆಯವರಾಗಿರಲಿ, ಇತರರನ್ನು ಪ್ರೀತಿಸುವವರಾಗಿರಲಿ, ಕರುಣೆಯುಳ್ಳವರಾಗಿರಲಿ, ಪ್ರಾಮಾಣಿಕರಾಗಿರಲಿ, ನಿನ್ನನ್ನು ಗೌರವಿಸುವವರಾಗಿರಲಿ. ಯೇಸುವೆ, ಅವರು ದೊಡ್ಡವರಾಗುತ್ತಾ ಹೋದಂತೆ ಜ್ಞಾನದಲ್ಲಿಯೂ ಬೆಳೆಯಲಿ, ಪ್ರೀತಿಯಲ್ಲಿಯೂ ಬೆಳೆಯಲಿ, ಜವಾಬ್ದಾರಿಯಲ್ಲಿಯೂ ಬೆಳೆಯಲಿ, ನಂಬಿಕೆಯಲ್ಲಿಯೂ ಬೆಳೆಯಲಿ. ಅವರ ಜೀವನದಲ್ಲಿ ನೀನು ಕೊಟ್ಟಿರುವ ಉದ್ದೇಶವನ್ನು ಕಂಡುಕೊಳ್ಳಲಿ. ಕರ್ತನೆ, ಇಂದು ನಾನು ನನ್ನ ಮಕ್ಕಳ ಭವಿಷ್ಯವನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ನಾನು ಎಲ್ಲವನ್ನೂ ತಿಳಿದಿಲ್ಲ, ಎಲ್ಲವನ್ನೂ ನಿಯಂತ್ರಿಸಲಾರೆ, ಎಲ್ಲವನ್ನೂ ಯೋಜಿಸಲಾರೆ. ಆದರೆ ನೀನು ತಿಳಿದಿದ್ದೀಯೇ, ನೀನು ನೋಡುತ್ತಿದ್ದೀಯೇ, ನೀನು ನಡೆಸುತ್ತಿದ್ದೀಯೇ. ಅದಕ್ಕಾಗಿ ನಾನು ನಿನ್ನ ಮೇಲೆ ಭರವಸೆ ಇಡುತ್ತೇನೆ. ಯೇಸುವೇ, ನನ್ನ ಮಕ್ಕಳನ್ನು ಆಶೀರ್ವದಿಸು, ಅವರನ್ನು ಕಾಪಾಡು, ಅವರನ್ನು ನಡೆಸು, ಅವರ ಮನಸ್ಸಿಗೆ ಶಾಂತಿ ಕೊಡು, ಅವರ ಹೃದಯಕ್ಕೆ ಸಂತೋಷ ಕೊಡು, ಅವರ ಜೀವನಕ್ಕೆ ನಿನ್ನ ಕೃಪೆಯನ್ನು ಕೊಡು. ಅವರು ಎಲ್ಲಿಗೆ ಹೋದರೂ ನಿನ್ನ ಕೈ ಅವರ ಮೇಲೆ ಇರಲಿ. ಅವರು ಏನು ಮಾಡಿದರೂ ನಿನ್ನ ಜ್ಞಾನ ಅವರನ್ನು ನಡೆಸಲಿ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿನ್ನ ಪ್ರೀತಿ ಅವರನ್ನು ಸುತ್ತುವರಿಸಲಿ. ಯೇಸುವಿನ ಅಮೂಲ್ಯ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಈ ಕ್ಷಣದಲ್ಲಿ ನಾನು ನನ್ನ ಮಕ್ಕಳಿಗಾಗಿ ರಕ್ಷಣೆಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಯಾಕಂದರೆ ಯೇಸುವೆ,
ನಾನು ಅವರನ್ನು ಪ್ರೀತಿಸುತ್ತೇನೆ, ಆದರೆ ಅವರನ್ನು ಎಲ್ಲ ಸಮಯದಲ್ಲೂ ಕಾಪಾಡಲು ನನಗೆ ಸಾಧ್ಯವಿಲ್ಲ. ನಾನು ಅವರ ಜೊತೆ ಎಲ್ಲೆಡೆ ಹೋಗಲು ಸಾಧ್ಯವಿಲ್ಲ. ನಾನು ಅವರ ಮುಂದೆ ಬರುವ ಪ್ರತಿಯೊಂದು ಅಪಾಯವನ್ನು ನೋಡಲು ಸಾಧ್ಯವಿಲ್ಲ. ಆದರೆ ನೀನು ನೋಡಬಲ್ಲೆ, ನೀನು ತಿಳಿದಿದ್ದೀಯೆ. ನೀನು ಅವರಿಗಿಂತ ಮುಂದೆಯೇ ನಡೆಯುತ್ತಿದ್ದೀಯೆ. ಆದ್ದರಿಂದ ಕರ್ತನೇ, ನಾನು ನನ್ನ ಮಕ್ಕಳನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ಅವರು ಮನೆಯಿಂದ ಹೊರಗೆ ಹೋದಾಗ ಅವರನ್ನು ಕಾಪಾಡು. ಅವರು ರಸ್ತೆಯಲ್ಲಿ ನಡೆಯುವಾಗ ಅವರನ್ನು ಕಾಪಾಡು. ಅವರು ವಾಹನಗಳಲ್ಲಿ ಪ್ರಯಾಣಿಸುವಾಗ ಅವರನ್ನು ಕಾಪಾಡು. ಅವರು ಶಾಲೆಗೆ ಹೋಗುವಾಗ ಅವರನ್ನು ಕಾಪಾಡು. ಅವರು ಕಾಲೇಜಿಗೆ ಹೋಗುವಾಗ ಅವರನ್ನು ಕಾಪಾಡು. ಅವರು ಕೆಲಸಕ್ಕೆ ಹೋಗುವಾಗ ಅವರನ್ನು ಕಾಪಾಡು. ಅವರು ಮರಳಿ ಮನೆಗೆ ಬರುವವರೆಗೂ ನಿನ್ನ ಕೈಯವರ ಮೇಲೆ ಇರಲಿ. ಯೇಸುವೆ, ನನ್ನ ಕಣ್ಣುಗಳಿಗೆ ಕಾಣದ ಅಪಾಯಗಳಿಂದ ಅವರನ್ನು ಕಾಪಾಡು. ಅನಿರೀಕ್ಷಿತ ಅಪಘಾತಗಳಿಂದ ಅವರನ್ನು ಕಾಪಾಡು. ದುರಂತಗಳಿಂದ ಅವರನ್ನು ಕಾಪಾಡು. ಅಕಾಲಿಕ ಅಪಾಯಗಳಿಂದ ಅವರನ್ನು ಕಾಪಾಡು. ನಿನ್ನ ದೂತರು ಅವರ ಮುಂದೆ ನಡೆಯಲಿ. ನಿನ್ನ ದೂತರು ಅವರ ಹಿಂದೆ ನಡೆಯಲಿ. ನಿನ್ನ ದೂತರು ಅವರ ಸುತ್ತಲೂ ಕಾವಲಿರಲಿ. ಕರ್ತನೇ, ನನ್ನ ಮಕ್ಕಳ ಆರೋಗ್ಯವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇನೆ. ಅವರ ದೇಹವನ್ನು ಕಾಪಾಡು. ಅವರ ಮನಸ್ಸನ್ನು ಕಾಪಾಡು. ಅವರ ಹೃದಯವನ್ನು ಕಾಪಾಡು. ಅವರ ಶಕ್ತಿಯನ್ನು ಕಾಪಾಡು. ಯಾವುದೇ ರೋಗವು ಅವರನ್ನು ತಟ್ಟದಂತೆ ಕಾಪಾಡು. ಯಾವುದೇ ದುರ್ಬಲತೆಯು ಅವರನ್ನು ಕುಗ್ಗಿಸದಂತೆ ಕಾಪಾಡು. ಅವರು ಆರೋಗ್ಯದಿಂದ ಮತ್ತು ಬಲದಿಂದ ಬೆಳೆಯಲಿ. ಯೇಸುವೆ, ಈ ಲೋಕದಲ್ಲಿ ಅನೇಕ ಧ್ವನಿಗಳಿವೆ, ಅನೇಕ ಆಕರ್ಷಣೆಗಳಿವೆ, ಅನೇಕ ತಪ್ಪು ದಾರಿಗಳಿವೆ, ಅನೇಕ ತಪ್ಪು ಸ್ನೇಹಗಳಿವೆ. ಕರ್ತನೇ, ನನ್ನ ಮಕ್ಕಳನ್ನು ತಪ್ಪು ಸ್ನೇಹಗಳಿಂದ ಕಾಪಾಡು. ಅವರನ್ನು ಕೆಳಕ್ಕೆ ಎಳೆಯುವ ಜನರಿಂದ ಕಾಪಾಡು. ಅವರ ಕನಸುಗಳನ್ನು ಹಾಳು ಮಾಡುವ ಜನರಿಂದ ಕಾಪಾಡು. ಅವರ ನಂಬಿಕೆಯನ್ನು ಮುರಿಯುವ ಜನರಿಂದ ಕಾಪಾಡು. ಅವರನ್ನು ತಪ್ಪು ದಾರಿಯಲ್ಲಿ ನಡೆಸುವ ಜನರಿಂದ ಕಾಪಾಡು. ಯೇಸುವೆ, ಅವರಿಗೆ ಒಳ್ಳೆಯ ಸ್ನೇಹಿತರನ್ನು ಕೊಡು. ಅವರಿಗೆ ಸತ್ಯವಾದ ಸ್ನೇಹಿತರನ್ನು ಕೊಡು. ಅವರಿಗೆ
ಅವರಿಗೆ ಒಳ್ಳೆಯ ಪ್ರಭಾವವನ್ನು ಕೊಡುವ ಜನರನ್ನು ಕೊಡು. ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಜನರನ್ನು ಕೊಡು. ಕರ್ತನೇ, ಈ ದಿನಗಳಲ್ಲಿ ಅನೇಕ ಮಕ್ಕಳು ಕಾಣದ ಹೋರಾಟಗಳನ್ನು ಎದುರಿಸುತ್ತಿದ್ದಾರೆ. ಹೊರಗಡೆ ನಗುತ್ತಾರೆ, ಆದರೆ ಒಳಗಡೆ ಅಳುತ್ತಾರೆ. ಹೊರಗಡೆ ಬಲವಾಗಿ ಕಾಣುತ್ತಾರೆ, ಆದರೆ ಒಳಗಡೆ ಕುಕ್ಕಿರುತ್ತಾರೆ. ಯೇಸುವೇ, ನನ್ನ ಮಕ್ಕಳು ಅಂತ ಹೋರಾಟಗಳಲ್ಲಿ ಇದ್ದರೆ ಅವರನ್ನು ಸ್ಪರ್ಶಿಸು. ಅವರು ಒಂಟಿತನದಲ್ಲಿ ಹೋರಾಡುತ್ತಿದ್ದರೆ ಅವರ ಜೊತೆಯಲ್ಲಿ ಇರು. ಅವರು ಭಯದಲ್ಲಿ ಬದುಕುತ್ತಿದ್ದರೆ ಅವರಿಗೆ ಸಮಾಧಾನ ಕೊಡು. ಅವರು ಆತಂಕದಲ್ಲಿ ಬದುಕುತ್ತಿದ್ದರೆ ಅವರಿಗೆ ವಿಶ್ರಾಂತಿ ಕೊಡು. ಅವರು ನಿರಾಶೆಯಲ್ಲಿ ಬದುಕುತ್ತಿದ್ದರೆ ಅವರಿಗೆ ಹೊಸ ನಿರೀಕ್ಷೆ ಕೊಡು. ಕರ್ತನೇ, ಇಂದು ಅನೇಕ ಮಕ್ಕಳು ಮೌನವಾಗಿ ಮಾನಸಿಕ ಒತ್ತಡದಲ್ಲಿ ಬದುಕುತ್ತಿದ್ದಾರೆ. ಅನೇಕ ಮಕ್ಕಳು ತಮ್ಮ ನೋವನ್ನು ಯಾರಿಗೂ ಹೇಳುತ್ತಿಲ್ಲ. ಅನೇಕ ಮಕ್ಕಳು ತಮ್ಮ ಹೃದಯದ ಭಾರವನ್ನು ಒಬ್ಬರೇ ಹೊತ್ತುಕೊಂಡಿದ್ದಾರೆ. ಯೇಸುವೇ, ನನ್ನ ಮಕ್ಕಳ ಮನಸ್ಸನ್ನು ಕಾಪಾಡು. ಅವರ ಆಲೋಚನೆಗಳನ್ನು ಕಾಪಾಡು. ಅವರ ಭಾವನೆಗಳನ್ನು ಕಾಪಾಡು. ಅವರ ಒಳ ಮನಸ್ಸನ್ನು ಕಾಪಾಡು. ಯಾವುದೇ ಕತ್ತಲೆ ಆಲೋಚನೆಗಳು ಅವರನ್ನು ಆಳದಂತೆ ಕಾಪಾಡು. ಯಾವುದೇ ನಿರಾಶೆ ಅವರನ್ನು ಹಿಡಿಯದಂತೆ ಕಾಪಾಡು. ಯಾವುದೇ ಭಯ ಅವರನ್ನು ಬಂಧಿಸದಂತೆ ಕಾಪಾಡು. ಕರ್ತನೇ, ಈ ಕಾಲದಲ್ಲಿ ಮೊಬೈಲ್ಗಳು ಮಕ್ಕಳ ಕೈಯಲ್ಲಿವೆ. ಇಂಟರ್ನೆಟ್ ಅವರ ಮುಂದೆ ತೆರೆದಿದೆ. ಅವರು ನೋಡುವುದನ್ನೆಲ್ಲ ನಾವು ನೋಡುವುದಿಲ್ಲ. ಅವರು ಕೇಳುವುದನ್ನೆಲ್ಲ ನಾವು ಕೇಳುವುದಿಲ್ಲ. ಆದರೆ ಯೇಸುವೇ, ನೀನು ನೋಡುತ್ತಿದ್ದೀಯೆ. ಆದ್ದರಿಂದ ಅವರ ಕಣ್ಣುಗಳನ್ನು ಕಾಪಾಡು. ಅವರ ಮನಸ್ಸನ್ನು ಕಾಪಾಡು. ಅವರ ಮನಸ್ಸನ್ನು ಕಾಪಾಡು. ಅವರ ನಿರ್ಧಾರಗಳನ್ನು ಕಾಪಾಡು. ಅವರ ಪರಿಶುದ್ಧತೆಯನ್ನು ಕಾಪಾಡು. ಅವರ ಪರಿಶುದ್ಧತೆಯನ್ನು ಕಾಪಾಡು. ಅವರ ಹೃದಯವನ್ನು ಕಾಪಾಡು. ಯಾವುದೇ ದುಷ್ಟ ಪ್ರಭಾವವು ಅವರನ್ನು ಹಿಡಿಯದಂತೆ ಕಾಪಾಡು. ಯಾವುದೇ ಕೆಟ್ಟ ಅಭ್ಯಾಸವು ಅವರನ್ನು ಬಂಧಿಸದಂತೆ ಕಾಪಾಡು. ಯಾವುದೇ ವ್ಯಸನವು ಅವರ ಜೀವನವನ್ನು ಹಾಳು ಮಾಡದಂತೆ ಕಾಪಾಡು. ಕರ್ತನೆ, ಅವರು ಬಲಹೀನರಾಗುವ ಕ್ಷಣಗಳಲ್ಲಿ ಅವರನ್ನು ಬಲಪಡಿಸು. ಅವರು ಪ್ರಲೋಭನೆ ಎದುರಿಸುವ ಕ್ಷಣಗಳಲ್ಲಿ ಅವರನ್ನು ನಡೆಸು.
ಅವರು ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅವರನ್ನು ಎಚ್ಚರಿಸು. ಅವರು ದಾರಿ ತಪ್ಪುವ ಮುನ್ನ ಅವರನ್ನು ಹಿಂದಕ್ಕೆ ಕರೆದರು. ಯೇಸುವೆ, ನಾನು ಅವರ ಜೊತೆ ಇರಲಾರದ ಸಮಯಗಳಲ್ಲಿ ನೀನು ಅವರ ಜೊತೆ ಇರು. ನಾನು ಅವರನ್ನು ಕಾಪಾಡಲಾರದ ಸ್ಥಳಗಳಲ್ಲಿ ನೀನು ಅವರನ್ನು ಕಾಪಾಡು. ನಾನು ಅವರ ಕಣ್ಣೀರನ್ನು ನೋಡಲಾರದ ಕ್ಷಣಗಳಲ್ಲಿ ನೀನು ಅವರ ಕಣ್ಣೀರನ್ನು ಒರೆಸು. ನಾನು ಅವರ ನೋವನ್ನು ಕೇಳಲಾರದ ಸಮಯಗಳಲ್ಲಿ ನೀನು ಅವರ ಹೃದಯದ ಧ್ವನಿಯನ್ನು ಕೇಳು. ಕರ್ತನೆ, ಇಂದು ಮತ್ತೊಮ್ಮೆ ನನ್ನ ಮಕ್ಕಳನ್ನು ನಿನ್ನ ರಕ್ಷಣೆಯ ಕೈಗಳಲ್ಲಿ ಇಡುತ್ತೇನೆ. ನಿನ್ನ ಪ್ರೀತಿಯಲ್ಲಿ ಅವರನ್ನು ಮುಚ್ಚು. ನಿನ್ನ ಕೃಪೆಯಲ್ಲಿ ಅವರನ್ನು ಮುಚ್ಚು. ನಿನ್ನ ರಕ್ಷಣೆಯಲ್ಲಿ ಅವರನ್ನು ಮುಚ್ಚು. ನಿನ್ನ ಸನ್ನಿಧಿಯಲ್ಲಿ ಅವರನ್ನು ಮುಚ್ಚು. ಯೇಸುವೆ, ನನ್ನ ಮಕ್ಕಳನ್ನು ಕಾಪಾಡು. ನನ್ನ ಮಕ್ಕಳನ್ನು ಕಾಪಾಡು. ನನ್ನ ಮಕ್ಕಳನ್ನು ಕಾಪಾಡು. ನನ್ನ ಮಕ್ಕಳನ್ನು ಕಾಪಾಡು. ಯೇಸುವೆಯ ಅಮೂಲ್ಯ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಈ ಪ್ರಾರ್ಥನೆಯ ಕೊನೆಯ ಭಾಗದಲ್ಲಿ ನನ್ನ ಮಕ್ಕಳ ಭವಿಷ್ಯವನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ಯಾಕಂದರೆ ಯೇಸುವೆ, ಇಂದು ಅವರು ಎಲ್ಲಿದ್ದಾರೆ ಎಂಬುದು ನನಗೆ ಗೊತ್ತು. ಆದರೆ ನಾಳೆ ಅವರು ಎಲ್ಲಿರುತ್ತಾರೆ ಎಂಬುದು ನನಗೆ ಗೊತ್ತಿಲ್ಲ. ಇಂದು ಅವರು ಏನು ಮಾಡುತ್ತಿದ್ದಾರೆ ಎಂಬುದು ನನಗೆ ಗೊತ್ತು. ಆದರೆ ಮುಂದಿನ ವರ್ಷ ಅವರ ಜೀವನ ಹೇಗಿರುತ್ತದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಕರ್ತನೆ, ನೀನು ಅವರ ನಾಳೆಯನ್ನು ಈಗಾಗಲೇ ನೋಡಿದ್ದೀಯೆ. ನೀನು ಅವರ ಭವಿಷ್ಯವನ್ನು ಈಗಾಗಲೇ ತಿಳಿದಿದ್ದೀಯೆ. ನೀನು ಅವರ ಜೀವನಕ್ಕಾಗಿ ಒಂದು ಉದ್ದೇಶವನ್ನು ಈಗಾಗಲೇ ಸಿದ್ಧಪಡಿಸಿದ್ದೀಯೆ. ಆದ್ದರಿಂದ ಇಂದು ಅವರ ಭವಿಷ್ಯವನ್ನು ನಿನಗೆ ಒಪ್ಪಿಸುತ್ತೇನೆ. ಯೇಸುವೆ, ನನ್ನ ಮಕ್ಕಳಿಗೆ ಜ್ಞಾನವನ್ನು ಕೊಡು. ಕೇವಲ ಪುಸ್ತಕಗಳ ಜ್ಞಾನವಲ್ಲ, ಜೀವನದ ಜ್ಞಾನವನ್ನು ಕೊಡು. ಸರಿಯಾದದ್ದನ್ನು ಆಯ್ಕೆ ಮಾಡುವ ಜ್ಞಾನವನ್ನು ಕೊಡು. ತಪ್ಪಾದದ್ದನ್ನು ತಿರಸ್ಕರಿಸುವ ವಿವೇಕವನ್ನು ಕೊಡು. ಜನರ ಹಿಂದೆ ನಡೆಯುವವರಾಗದೆ ಸತ್ಯದ ಹಿಂದೆ ನಡೆಯುವವರಾಗಲಿ. ಕರ್ತನೆ, ಅವರ ಓದನ್ನು ಆಶೀರ್ವದಿಸು. ಅವರ ಪರಿಶ್ರಮವನ್ನು ಆಶೀರ್ವದಿಸು.
ಅವರು ಓದುವ ಪ್ರತಿಯೊಂದು ವಿಷಯವೂ ಅವರಿಗೆ ಅರ್ಥವಾಗಲಿ. ಅವರ ಮನಸ್ಸಿಗೆ ಏಕಾಗ್ರತೆಯನ್ನು ಕೊಡು. ಅವರಿಗೆ ಕಲಿಯುವ ಆಸಕ್ತಿಯನ್ನು ಕೊಡು. ಅವರು ನಿರುತ್ಸಾಹಗೊಳ್ಳುವ ದಿನಗಳಲ್ಲಿ ಧೈರ್ಯ ಕೊಡು. ಅವರು ಸೋಲಿನ ಮುಖ ನೋಡಿದಾಗ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಕೊಡು. ಯೇಸುವೆ, ನನ್ನ ಮಕ್ಕಳು ಕೇವಲ ಒಳ್ಳೆಯ ಅಂಕಗಳನ್ನು ಪಡೆಯುವವರಾಗಿರಬಾರದು. ಒಳ್ಳೆಯ ವ್ಯಕ್ತಿಗಳಾಗಿರಲಿ. ಒಳ್ಳೆಯ ಹೃದಯವನ್ನು ಹೊಂದಿರಲಿ. ಸತ್ಯವನ್ನು ಪ್ರೀತಿಸುವವರಾಗಿರಲಿ. ಪ್ರಾಮಾಣಿಕರಾಗಿರಲಿ. ವಿನಯಶೀಲರಾಗಿರಲಿ. ಇತರರನ್ನು ಗೌರವಿಸುವವರಾಗಿರಲಿ. ಕರ್ತನೇ, ಈ ಲೋಕಕ್ಕೆ ಒಳ್ಳೆಯ ವೈದ್ಯರು ಬೇಕು, ಒಳ್ಳೆಯ ಶಿಕ್ಷಕರು ಬೇಕು, ಒಳ್ಳೆಯ ನಾಯಕರು ಬೇಕು, ಒಳ್ಳೆಯ ಸೇವಕರು ಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಹೃದಯವನ್ನು ತಿಳಿದಿರುವ ಜನರು ಬೇಕು. ನನ್ನ ಮಕ್ಕಳು ಅಂತಹವರಾಗಿರಲಿ. ಅವರು ಯಾವ ವೃತ್ತಿಯಲ್ಲಿದ್ದರೂ ನಿನ್ನ ಬೆನಕನ್ನು ಹೊತ್ತಿರುವವರಾಗಿರಲಿ. ಯೇಸುವೆ, ನನ್ನ ಮಕ್ಕಳ ಜೀವನದಲ್ಲಿ ನಿನ್ನ ಅನುಗ್ರಹ ಇರಲಿ. ಸರಿಯಾದ ಸಮಯದಲ್ಲಿ ಸರಿಯಾದ ಬಾಗಿಲುಗಳು ತೆರೆಯಲಿ. ಸರಿಯಾದ ಜನರನ್ನು ಅವರ ಜೀವನಕ್ಕೆ ತರು. ಸರಿಯಾದ ಅವಕಾಶಗಳನ್ನು ಅವರಿಗೆ ಕೊಡು. ಅವರು ಪ್ರಯತ್ನಿಸುವುದರಲ್ಲಿ ನಿನ್ನ ಕೈಯಿರಲಿ. ಅವರು ನಡೆಯುವ ದಾರಿಯಲ್ಲಿ ನಿನ್ನ ಆಶೀರ್ವಾದ ಇರಲಿ. ಕರ್ತನೆ, ಒಂದು ದಿನ ಅವರು ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಸಮಯ ಬರಬಹುದು. ಆ ದಿನಕ್ಕೂ ನಾನು ಈಗಲೇ ಪ್ರಾರ್ಥಿಸುತ್ತೇನೆ. ಅವರ ಜೀವನಕ್ಕೆ ನಿನ್ನ ಭಯವಿರುವ ವ್ಯಕ್ತಿಯನ್ನು ತರು. ಅವರನ್ನು ಪ್ರೀತಿಸುವ ವ್ಯಕ್ತಿಯನ್ನು ತರು. ಅವರನ್ನು ಗೌರವಿಸುವ ವ್ಯಕ್ತಿಯನ್ನು ತರು. ನಿನ್ನ ಮಾರ್ಗದಲ್ಲಿ ಅವರ ಜೊತೆ ನಡೆಯುವ ವ್ಯಕ್ತಿಯನ್ನು ತರು. ಅವರ ಭವಿಷ್ಯದ ಕುಟುಂಬದ ಮೇಲೆಯೂ ಈಗಲೇ ನಿನ್ನ ಆಶೀರ್ವಾದ ಇರಲಿ. ಯೇಸುವೆ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳ ಹೃದಯದಲ್ಲಿ ನಿನ್ನ ಸ್ಥಾನವನ್ನು ಯಾರೂ ತೆಗೆದುಕೊಳ್ಳದಿರಲಿ. ಅವರು ನಿನ್ನನ್ನು ತಿಳಿದುಕೊಳ್ಳಲಿ. ಅವರು ನಿನ್ನನ್ನು ಪ್ರೀತಿಸಲಿ. ಅವರು ನಿನ್ನೊಂದಿಗೆ ಮಾತನಾಡುವವರಾಗಿರಲಿ. ಅವರು ಪ್ರಾರ್ಥನೆಯನ್ನು ಪ್ರೀತಿಸುವವರಾಗಿರಲಿ. ಅವರು ನಿನ್ನ ವಾಕ್ಯವನ್ನು ಓದುವವರಾಗಿರಲಿ. ಅವರು ನಿನ್ನ ಸನ್ನಿಧಿಯಲ್ಲಿ ಸಂತೋಷ ಕಂಡುಕೊಳ್ಳುವವರಾಗಿರಲಿ. ಕರ್ತನೆ,
ಜೀವನವು ಅವರನ್ನು ಎಲ್ಲಿಗೆ ಕರೆದೊಯ್ದರು. ಅವರು ನಿನ್ನನ್ನು ಬಿಡದಿರಲಿ, ಯಶಸ್ಸು ಬಂದರು ನಿನ್ನನ್ನು ಬಿಡದಿರಲಿ, ಹಣ ಬಂದರು ನಿನ್ನನ್ನು ಬಿಡದಿರಲಿ, ಸ್ನೇಹಿತರು ಬಂದರು ನಿನ್ನನ್ನು ಬಿಡದಿರಲಿ, ಈ ಲೋಕದ ಆಕರ್ಷಣೆಗಳು ಬಂದರು ನಿನ್ನನ್ನು ಬಿಡದಿರಲಿ, ಅವರ ಹೃದಯ ಯಾವಾಗಲೂ ನಿನ್ನ ಕಡೆ ತಿರುಗಿರಲಿ. ಯೇಸುವೆ, ನನ್ನ ಮಕ್ಕಳನ್ನು ಕೇವಲ ಆಶೀರ್ವದಿಸಬೇಡ, ಅವರನ್ನು ಆಶೀರ್ವಾದವಾಗಿಸು. ಕೇವಲ ಯಶಸ್ವಿಗಳಾಗಿಸಬೇಡ, ಉಪಯುಕ್ತರಾಗಿಸು. ಕೇವಲ ದೊಡ್ಡವರಾಗಿಸಬೇಡ, ಒಳ್ಳೆಯವರಾಗಿಸು. ಕೇವಲ ಬಲಶಾಲಿಗಳಾಗಿಸಬೇಡ, ದಯೆಯುಳ್ಳವರಾಗಿಸು. ಕೇವಲ ಜ್ಞಾನಿಗಳಾಗಿಸಬೇಡ, ದೇವಭಕ್ತರನ್ನಾಗಿಸು. ಕರ್ತನೆ, ನನ್ನ ಮಕ್ಕಳು ಬದುಕುವ ಪ್ರತಿಯೊಂದು ದಿನವೂ ನಿನ್ನ ಉದ್ದೇಶದ ಕಡೆಗೆ ಒಂದು ಹೆಜ್ಜೆಯಾಗಿರಲಿ. ಅವರ ಜೀವನ ವ್ಯರ್ಥವಾಗದಿರಲಿ, ಅವರ ಪ್ರತಿಭೆ ವ್ಯರ್ಥವಾಗದಿರಲಿ, ಅವರ ಕರೆಯೂ ವ್ಯರ್ಥವಾಗದಿರಲಿ. ನೀನು ಅವರನ್ನು ಸೃಷ್ಟಿಸಿದ ಕಾರಣ ನೆರವೇರಲಿ. ಯೇಸುವೆ, ಇಂದು ಮತ್ತೊಮ್ಮೆ ನನ್ನ ಮಕ್ಕಳ ಭವಿಷ್ಯವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇನೆ. ಅವರ ಕನಸುಗಳನ್ನು ನಿನ್ನ ಕೈಗಳಲ್ಲಿ ಇಡುತ್ತೇನೆ. ಅವರ ಕರೆಯನ್ನು ನಿನ್ನ ಕೈಗಳಲ್ಲಿ ಇಡುತ್ತೇನೆ. ಅವರ ಜೀವನವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇನೆ. ನನ್ನ ಯೇಸುವೇ, ಅವರನ್ನು ನಡೆಸು, ಆಶೀರ್ವದಿಸು, ಉಪಯೋಗಿಸು. ಅವರ ಮೂಲಕ ನಿನ್ನ ಮಹಿಮೆ ಪ್ರಕಟವಾಗಲಿ. ಯೇಸುವಿನ ಅಮೂಲ್ಯ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ.